ಎಜಿ ನ್ಯೂಸ್ಗೆ ಸ್ವಾಗತ. ವಡಗೇರಿ ತಾಲೂಕಿನ ಬಿಳ್ಳಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಮಾಚನೂರ ಗ್ರಾಮದಲ್ಲಿ ಮೂಲ ಸೌಕರ್ಯಗಳು ಮರೀಚಿಕೆಯಾಗಿದ್ದು, ಮುಖ್ಯ ರಸ್ತೆಗಳು ಕೆಸರುಗದ್ದೆಗಳಾಗಿ ಮಾರ್ಪಟ್ಟಿವೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ. ಮಾಚನೂರ ಗ್ರಾಮಕ್ಕೆ ಭೇಟಿ ಕೊಟ್ಟು ಗ್ರಾಮದ ಉದ್ದಕ್ಕೂ ಎಲ್ಲ ಕಡೆ ಕಾಲ್ನಡಿಗೆಯಲ್ಲಿ ಸಂಚಾರ ಮಾಡಿ ಪರಿಶೀಲಿಸಿದ ನಂತರ ಮಾತನಾಡಿದರು. ಗ್ರಾಮದಲ್ಲಿ ಶಾಲಾ ಕೊಠಡಿ ಶಿಥಿಲಗೊಂಡಿದೆ, ಶಾಲಾ ತಡೆಗೋಡೆ ಬಿದ್ದು ಹೋಗಿದ್ದು, ಶಾಲೆ ಮತ್ತು ಗ್ರಾಮದ ಮಹಿಳೆಯರ ಶೌಚಾಲಯ ಪಾಳು ಬಿದ್ದಿದೆ. ಗ್ರಾಮದ ಒಳಗಡೆ ಜಾಲಿ ಕಂಟಿಗಳು ಬೆಳೆದು ಹಂದಿಗಳ ವಾಸಸ್ಥಳವಾಗಿ ಮಾರ್ಪಟ್ಟಿದೆ. ಅದಲ್ಲದೆ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗಾಗಿ ಕೈ ಮಾಡಿ ಕರೀತಾ ಇದೆ. ಹಾಗೂ ಗ್ರಾಮದಲ್ಲಿ ಚರಂಡಿ ಸಿಸಿ ರಸ್ತೆ ಸೇರಿ ಇತರ ಸೌಲಭ್ಯಗಳು ಇಲ್ಲ. ಸುಮಾರು ವರ್ಷಗಳಿಂದ ರಸ್ತೆಗಳಲ್ಲಿ ಚರಂಡಿ ನೀರು ಹಳ್ಳದ ರೂಪದಲ್ಲಿ ಹರಿದು ಬಂದು ಹಸಿರು ಬಣ್ಣಕ್ಕೆ ತಿರುಗಿ ಪಾಚುಗಟ್ಟಿರುವುದರಿಂದ ಗ್ರಾಮದ ಒಳಗಡೆ ದೇವಸ್ಥಾನಕ್ಕೆ ತೆರಳಲು ಸಂಚಾರಕ್ಕೆ ತೀವ್ರ ಸಮಸ್ಯೆಯಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಚರಂಡಿ ನೀರಿನಿಂದ ಸೊಳ್ಳೆಗಳು ಉತ್ಪತ್ತಿಯಾಗ್ತಾ ಇದ್ದು, ಗ್ರಾಮಸ್ಥರು ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ತಗ್ಗು ಗುಂಡಿಗಳನ್ನ ಮರಮ್ನಿಂದ ಮುಚ್ಚಿ ಕಲುಷಿತ ನೀರು ನಿಲ್ಲದಂತೆ ಮಾಡಬೇಕು. ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಮಾಡಿ ಫಾಗಿಂಗ್ ಮಾಡುವುದು ಮುಖಾಂತರ ಸೊಳ್ಳೆಗಳ ನಿಯಂತ್ರಣೆ ಮಾಡಿ ಸಾರ್ವಜನಿಕರಿಗೆ ಯಾವುದೇ ರೋಗ ರುಜಿನಗಳು ಬರದಂತೆ ಸ್ವಚ್ಛತೆ ಕಾಪಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಇದಲ್ಲದೆ ಮುಂದಿನ ದಿನದಲ್ಲಿ ಎಲ್ಲಾ ಕಡೆ ಸಿಸಿ ರಸ್ತೆ ಚರಂಡಿ ನಿರ್ಮಾಣ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ಒತ್ತಾಯಿಸಿದ್ದಾರೆ. ಸಾರ್ವಜನಿಕರ ಆರೋಗ್ಯದ ಮೇಲೆ ಚೆಲ್ಲಾಟವಾಡುತ್ತಾ ಕುಂಭಕರ್ಣ ನಿದ್ರೆಗೆ ಜಾರಿದ ದಪ್ಪ ಚರ್ಮದ ಅಧಿಕಾರಿಗಳನ್ನ ಬಡಿದೆಬ್ಬಿಸಲು ಮಾಚನೂರ ಗ್ರಾಮಕ್ಕೆ ಸಿಇಒ ಡಿಸಿ ಭೇಟಿ ಕೊಡ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹ ಮಾಡಿದ್ದಾರೆ. ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಮಾಚನೂರು ಗ್ರಾಮದ ಒಳಗಡೆ ಏನದಂದ್ರೆ ಸಂಪೂರ್ಣ ಚರಂಡಿ ನೀರು ರಸ್ತೆ ಮೇಲೆ ಬಂದು ಕೇಸಿ ಸಾರ್ವಜನಿಕರು ಇದೇ ಗಲೀಜು ನೀರಿನಲ್ಲಿ ದೇವಸ್ಥಾನಕ್ಕ ಮನೆಗಳಿಗೆ ತೆರಳತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲಾ ಮಕ್ಕಳು ಇದರಲ್ಲಿ ತಿರುಗಾಡ್ಲಕ್ಕ ಹಿಂಜರಿತಿದ್ದು ತನ್ನ ಪೋಷಕರೇ ಎತ್ತಿ ಕೇಸಿ ನೀರು ದಾಟಿಸಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ಈ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತ್ ಪಿಡಿಒ ತಾಲೂಕ್ ಪಂಚಾಯತ್ ಇಒ ಅವರು ಕುಂಭಕರ್ಣ ನಿದ್ರಿ ಮಾಡ್ತಿದ್ದಾರೆ. ತಕ್ಷಣ ಇದನ್ನು ಬಂದು ಸರಿಪಡಿಸಿ ಸ್ವಚ್ಛ ಮಾಡಿ ಕೇಸಿ ಇದರ್ಲಿಂತ ದ್ವಾಮಿಗಳಾಗ್ಲಕತ್ತವ. ಸಂಜೆಗೆ ಬಂದು ಕೇಸಿ ಅಗಲ ರಾತ್ರಿ ಜನರು ದುಡಿದು ಬಂದು ಮನೆಗೆ ಕುಂದ್ರಬೇಕಂದ್ರೆ ಕುಂದ್ರ ಕೊಡಿಸ್ತಂಗಿಲ್ಲ. ತಕ್ಷಣ ಅದನ್ನ ಚರಂಡಿ ಸ್ವಚ್ಛ ಮಾಡಬೇಕು, ನೀರು ತೆಗಿಬೇಕು, ಮತ್ತೆ ಮರ್ಮಾಗಿ ಸಾಫ್ ಮಾಡಿ ಕೇಸಿ ಬ್ಲೀಚಿಂಗ್ ಪೌಡರ್ ಹೊಡೆದ ಕೇಸಿ ಪಾಗಿಂಗ್ ಮಾಡಿ ಕೇಸಿ ಸೊಳ್ಳೆ ನಿಯಂತ್ರಣ ಮಾಡ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯತ್ ಪಿಡಿಒ ತಾಲೂಕ್ ಪಂಚಾಯತ್ ಇಲ್ಲಿ ಕೂತ್ ಕೇಸಿ ಮಾಡಿದ್ರು ಸರಿ. ಮಾಡದಿರಲೇ ಎಲ್ಲ ಗ್ರಾಮಸ್ಥರು ಸೇರಿಕೇಸಿ ಜಾಲಿ ಮುಳ್ಳು ಗ್ರಾಮ ಪಂಚಾಯತಿಗೆ ಜಾಲಿ ಮುಳ್ಳು ಪಡೆದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡುತ್ತಿದೆ. ಇದೇ ಸಂದರ್ಭದಲ್ಲಿ ಮಲ್ಲಮ್ಮ, ಭೀಮಪ್ಪ, ಮಾನಪ್ಪ, ರವಿ, ಭೀಮಾಶಂಕರ, ಮಲ್ಲೇಶ, ಜಗದೀಶ್, ಪವನ್, ಹನುಮಂತ, ಭಾಗಪ್ಪ, ಭೀಮಪ್ಪ, ಶಂಕರಪ್ಪ, ಭೀಮರಾವ್, ಬನ್ನಪ್ಪ, ಸಿದ್ದಪ್ಪ, ಬಸಪ್ಪ, ಭೀಮರೆಡ್ಡಿ, ಭೀಮಶಪ್ಪ, ಸಾಬರೆಡ್ಡಿ, ಮನೋಜ್, ಪರಶುರಾಮ್, ಶೇಖಪ್ಪ, ನಾಗಪ್ಪ, ಬಾಲಪ್ಪ, ಶರಣಪ್ಪ, ಮರೆಪ್ಪ, ಉಮೇಶ್ ಸೇರಿ ಅನೇಕ ಗ್ರಾಮಸ್ಥರು ಹಾಜರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.